ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ ತಾಲೂಕಿನ ಸೋಮವಾರದ ಸಂತೆ ಜಿಲ್ಲೆಯಲ್ಲಿಯೇ ಅತಿದೊಡ್ಡ ಸಂತೆ ಎನಿಸಿಕೊಂಡಿದೆ. ಇಂತಹ ಜಿಲ್ಲೆಗೆ ಹಾವೇರಿ ಹಾಗೂ ಇನ್ನಿತರ ಜಿಲ್ಲೆಗಳಿಂದ ತರಕಾರಿ ವ್ಯಾಪಾರಸ್ಥರು ಬಂದು ಚೆನ್ನಾಗಿಯೇ ವ್ಯಾಪಾರ ಮುಗಿಸಿ ಸಾವಿರಾರು ಹಣ ಗಳಿಕೆ ಮಾಡಿಕೊಂಡು ಹೋಗುವುದು ಸರ್ವೇ ಸಾಮಾನ್ಯ. ಇಂಥದರಲ್ಲಿ ತರಕಾರಿ ಹಾಗೂ ಸೊಪ್ಪು ಮಾರಾಟಗಾರರು ಜನರ ಆರೋಗ್ಯದ ಬಗ್ಗೆ ಕ್ಯಾರೆ ಮಾಡುತ್ತಿಲ್ಲ ಅನ್ನೋದು ಇದೊಂದು ವಿಷಯ. ಕ್ಷಮಿಸಿ, ನಿಮಗೆ ಹೇಳ ಹೊರಟಿರೋದು ವಿಷಯ ಅಲ್ಲ, ವಿಷಕಾರಿಯಂತಹ ವಿಷಯ. ಏನಂತ ಹೇಳೋದು? ನೀವು ಸಂತೆಗೆ ಬಂದು ತೆಗೆದುಕೊಂಡು ಹೋಗುವ ಸೊಪ್ಪು ಪ್ರೋಟೀನ್ ಯುಕ್ತ ಸೊಪ್ಪು ಅನ್ಕೊಂಡ್ರ? ನೀವು ಮನೆಗೆ ತೆಗೆದುಕೊಂಡು ಹೋಗುವ ಸೊಪ್ಪನ್ನು ನಿಮ್ಮ ಸಂತೆ ಮಾರುಕಟ್ಟೆಗೆ ಬರುವ ಮುಂಚೆ ಎಲ್ಲಿ ಶುಚಿಗೊಳಿಸ್ತಾರೆ ಒಮ್ಮೆ ನೋಡಿ ಗ್ರಾಹಕರೇ. ಎಮ್ಮೆಯು ಈಜಾಡುವ ಜಾಗದಲ್ಲಿ, ಮಲಮೂತ್ರ ವಿಸರ್ಜನೆ ಮಾಡುವ ಜಾಗದಲ್ಲಿ ಕಣ್ರಿ. ನೀವು ನೋಡುತ್ತಿರುವ ಕೆರೆ ಹಾಗೂ ಕೆರೆಯ ನೀರನ್ನ ಒಮ್ಮೆ ನೋಡಿದ್ರೆ ಸಂತೆಗೆ ಬಂದು ಸೊಪ್ಪನ್ನ ಖರೀದಿಸಲು ಒಮ್ಮೆ ನೀವೇ ಯೋಚಿಸ್ತೀರಿ. ರೈತರಿಂದ ಮಧ್ಯಸ್ಥಿಕರು ಖರೀದಿಸಿದ ಸೊಪ್ಪು ನೇರವಾಗಿ ನಿಮ್ಮ ಕೈ ಸೇರೋಲ್ಲ. ಮೊದಲು ಕೊಳಕು ನೀರಿನಿಂದ ಸೇರಿದ ಕೆರೆ ಕಂಡು ನಿಮ್ಮ ಮನೆ ಸೇರುತ್ತೆ ಎಂಬುದನ್ನು ಮರಿಬೇಡಿ. ನಮ್ಮ ನ್ಯೂಸ್ 24 ತಂಡ ಇದರ ಬಗ್ಗೆ ಕಾರ್ಯಾಚರಣೆಗೆ ಇಳಿದಾಗ ಕೆರೆ ಕಂಡ ಸೇವಿಸುವ ತರಕಾರಿ ಸೊಪ್ಪನ್ನ ಬೆನ್ನು ಹತ್ತಿದ ನಮ್ಮ ತಂಡ ಬಂದಿಳಿದಿತ್ತು ನೇರವಾಗಿ ಮುಂಡಗೋಡ ಸಂತೆ ಮಾರುಕಟ್ಟೆಗೆ. ರಾಜಾರೋಷವಾಗಿ ಗ್ರಾಹಕರ ಆರೋಗ್ಯದ ಬಗ್ಗೆ ಕಾಳಜಿ ಇಲ್ಲದ ಇಂತಹ ತರಕಾರಿ ಸೊಪ್ಪು ವ್ಯಾಪಾರಸ್ಥರಿಗೆ ಎಚ್ಚರಿಕೆ ಕೊಡುವವರು ಯಾರು ಎಂದು ತಿಳಿಯಬೇಕಿದೆ. ಇನ್ನಾದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ. ನಮ್ಮ ನ್ಯೂಸ್ 24 ಕನ್ನಡ ತಂಡದಿಂದ ಇದೊಂದು ಪ್ರಯತ್ನವಾಗಿತ್ತು. ಇನ್ನು ಮುಂದಿನ ಸ್ಫೋಟಕ ಸುದ್ದಿಗಳೊಂದಿಗೆ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 24 ಕನ್ನಡ. ಸತ್ಯ, ವೇಗ, ವಿಶ್ವಾಸ. ನ್ಯೂಸ್ 24 ಕನ್ನಡ.